ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ 5 o'clock ಸಂಜೆ 5 o'clock ಆಗ್ಯದ. ಅವಾಗ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ನಾಳೆ ಮಾರ್ನಿಂಗ್ ಕಲಬುರ್ಗಿಲಿಂದ ಬ್ಯಾಂಗ್ಳೂರ್ ಹೊಂಟೀವಿ ಬೈ ಕಾರ್. ಸೊ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೊಂಟೀನಿ ಮತ್ತು ಕಾರ್ ವಾಶ್ ಮಾಡಿಸ್ಕೊಳಕ್ಕೆ ಹೊಂಟೀನಿ. ಸೊ ಇವತ್ತೇ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಮಾರ್ನಿಂಗ್ 4 o'clock ಬಿಡ್ತೀವಿ. ನಾಳೆಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಹೀಗೆ ಇಂಟ್ರೋ ಕೊಡತ್ತೀನಿ. ಸೊ ಇಲ್ಲಿ ವಾಟರ್ ವಾಶಿಗೆ ಬಂದಿದ್ದೇವೆ. ನಮ್ಕಿನ್ನ ಮೊದಲು ಒಂದು ಒಂದು ಗಾಡಿ ಅದ, ನೆಕ್ಸ್ಟ್ ನಮ್ಮದೇ ಅದ ಪಾಳಿ. ಬಂತ್ರಿ ನಮ್ಮ ಪಾಳಿ. ಈಗ ವ್ಯಾಕ್ಯೂಮ್ ಅದು ಎಲ್ಲ ಮಾಡಿ ಕ್ಲೀನ್ ಮಾಡ್ತಾರೆ ಒಳಗಿನ ಇಂಟೀರಿಯರ್. ಬಂತು ನೋಡ್ರಿ, ಕಾರ್ ವಾಶ್ ಆಗಿ ಫುಲ್ ಮಿಂಚಿನತ್ತು. ಈ ಕಲರ್ ಚೂಸ್ ಮಾಡಿದ್ದು ನಾನೇ ನೋಡ್ರಿ. ಈ ಕಾರ್ನಾಗ ಬೆಸ್ಟ್ ಕಲರ್ ಅಂದ್ರೆ ಇದೆ. ವೈಟ್ ಅದ, ಬ್ರೌನ್ಸ್ ಅದ, ಬಟ್ ಲುಕ್ ಕಾಣೋದಂದ್ರೆ ಈ ಕಾರ್ ಒಂದೇ. ಸೊ ವಾಶ್ ಮುಗೀತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬಂದೇನಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ತೀವಿ, ಯಾಕಂದ್ರೆ 600 kilometers ಟ್ರಾವೆಲ್ ಮಾಡ್ಬೇಕಲ್ಲ. ಈಗ ನಾವು ಹೈವೇ ಮೇಲೆ ಬಂದೀವಿ ನೋಡ್ರಿ. ಕನಕಗಿರಿ ರೋಡ್ ಆದ್ಮೇಲೆ ಇದು ಹೈವೇ ಸಿಗ್ತದೆ ನಮಗೆ. ಸೀನ್ರಿ ನೋಡ್ರಿ ಎಷ್ಟು ಮಸ್ತ್ ಅದ. ಮೆಂಡ್ಮೇಲೆ ಆಯಿತು, ಗುಡ್ಡ ಆಯಿತು, ರೋಡ್ ಆಯಿತು. ರೋಡ್ ನೆಕ್ಸ್ಟ್ ಲೆವೆಲ್. ಇಷ್ಟು ಸಮ್ಮರ್ನಾಗೂ ಈ ಗುಡ್ಡಗಳು ಇಷ್ಟು ಗ್ರೀನ್ ಅವ ಅಂತಂದ್ರೆ ಗ್ರೇಟ್. ಕಲಬುರ್ಗಿಲಿಂದ ಈಗ ಹೈವೇ ಬರತನ ಶೂಟ್ ಮಾಡಿಲ್ಲ, ಯಾಕಂದ್ರೆ ಮಾರ್ನಿಂಗ್ ಇತ್ತು, ಸ್ವಲ್ಪ ಬೆಳಕಿತ್ತು. 4 o'clock ಬಿಟ್ಟಿದ್ವಿ ಗುಲ್ಬರ್ಗ, ಅದಕ್ಕೆ ಶೂಟ್ ಮಾಡೋಕ್ಕಾಗಿಲ್ಲ. ನಾನು 600 kilometers ಬಂದಿಯಲ್ಲ ಕಾರ್ನಾಗ. ಏನು ಅನ್ಸತ್ತೆ? ಫುಲ್ ಭಯ. ಮುಂದೆ ಹಿಂದೆ ಮುಂದೆ ಹಿಂದೆ ಹೋಗ್ತಾ ಇದ್ರಿ. ಈಕೆ ಸ್ವಲ್ಪ ಓವರ್ ಮಾಡ್ತಾಳ್ರಿ. ರೋಷನ್, ನಿನಗೇನು ಅನ್ಸತ್ತೆ? ಏನೂ ಅನಿಸಿಲ್ಲ. ಫಸ್ಟ್ ಏನು ಮಾಡತ್ತೀನಿ? ಓ, ಯಾರ್ಯಾರು? ಯಾರು? ನಾನೇ. ಅವ್ರ ಹೆಸರೇನು? ಪ್ರಜ್ವಲ್. ಸಬ್ಸ್ಕ್ರೈಬ್ ಮಾಡಂತ ಹೇಳಿ. ಸಬ್ಸ್ಕ್ರೈಬ್ ಎಲ್ಲಿದೆ? ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂತ ಹೇಳು. ಸಬ್ಸ್ಕ್ರೈಬ್, ಲೈಕ್, ಶೇರ್. ಸೊ ಈಗ ಮೇನ್ ಪಾರ್ಟ್, ನಾನು ಡ್ರೈವಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು. ಮೇನ್ ಪಾರ್ಟು ಕಾರಲ್ಲಿ ಕಾರಿನ ಸಸ್ಪೆನ್ಷನ್ ಅಷ್ಟೊಂದು ಮೇಲೆ ಕೆಳಗೆ ಹೋಗಿಲ್ಲ. ಅಂದ್ರೆ ನಿಮ್ಮ ಕಾರೇ ಚಂದ ಇತ್ತು, ನಾನು ಡ್ರೈವಿಂಗ್ ಚಂದ ಇದ್ದಿಲ್ಲ. ಇಲ್ಲ, ಎರಡು ಚೆನ್ನಾಗಿದೆ. ಟು ಬಿ ಆನೆಸ್ಟ್, ಇವ್ರ ಕಾರ್ ಭಾರಿ ಅದ, ಸಸ್ಪೆನ್ಷನ್ ಅದು ಎಲ್ಲ ಭಾರಿ ಅದ, ಡ್ರೈವಿಂಗ್ ಕ್ವಾಲಿಟಿನೂ ಭಾರಿ ಅದ. ನಮಗೆ ಟಯರ್ಡ್ ಯಾಕಾಗಿತ್ತಂದ್ರೆ ನಾವು ಮಾರ್ನಿಂಗ್ 4 o'clock ಬಿಟ್ಟೀವಿ. ಊಟ ಗೀಟ ಏನು ಮಾಡಿದಿರಲಿಲ್ಲ, ಯಾರೂ ಮಾಡಿಲ್ಲ. ಮತ್ತು ಆನ್ ದ ವೇನು ಊಟ ಗೀಟ ಎಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಅಂತ ಹೇಳಿ ಸ್ವಲ್ಪ ಟಯರ್ಡ್ ಆಗ್ಯದ. ಸೊ ಈ ಟ್ರಿಪ್ಪಿನ ಒಂದು ಓವರ್ ಆಲ್ ಜರ್ನಿ ಹೇಳ್ತೀನಿ ನೋಡ್ರಿ. ನಾವು ಗುಲ್ಬರ್ಗ ಹೆಂಗೆ ಬಿಟ್ಟೀವಿ, ಬ್ಯಾಂಗ್ಳೂರ್ ಹೆಂಗೆ ರೀಚ್ ಆಗಿವಿ, ಎಲ್ಲಿಂದ ಆಗಿವಿ ಅಂತ ಹೇಳ್ತೀನಿ. ಫಸ್ಟ್ ಕಲಬುರ್ಗಿಲಿಂದ ಜೇವರ್ಗಿ, ಶಾಪುರ್, ಸುರ್ಪುರ್, ಲಿಂಗಸೂರು ಕಡೆ ಹೋಗಿವಿ. ಲಿಂಗಸೂರ್ಲಿಂದ ಕನಕಗಿರಿ ರೋಡಿಗೆ ಹೋಗಿ ಅಲ್ಲಿಂದು ನಮ್ಗೆ NH50 ಹೈವೇ ಸಿಕ್ಕದ. NH50 ಹೈವೇ ಡೈರೆಕ್ಟ್ ನಮ್ಮ ಮನೆಗೆ ಕನೆಕ್ಟ್ ಆಗ್ತದೆ. ಮನೆಗೆ ಎಲ್ಲಿ ಕನೆಕ್ಟ್ ಆಗ್ತದೆ ಅಂದ್ರೆ ಹೊಸಪೇಟೆ, ಚಿತ್ರದುರ್ಗ ಮೇಲೆ ಬರ್ತದೆ. ಇದು ಆ್ಯಕ್ಚುಲಿ ಬರೋ ಹೈವೇ ಫುಲ್ ಕನಕಗಿರಿ ರೋಡ್ಲಿಂದ ಕನೆಕ್ಟ್ ಆದ್ರೆ ಬ್ಯಾಂಗ್ಳೂರ್ ತನಕ ಹೈವೇ ಏನದ, NH50 ಹೈವೇ. ಬ್ಯಾಂಗ್ಳೂರ್ ಬಳಿ ನಾಗರಬಾವಿಗೆ ಬಂದು ಕನೆಕ್ಟ್ ಆಗ್ತದೆ. ನಾಗರಬಾವಿ ಮೇಲೇ ನಮ್ಮ ಮನೆ ಅದ. ಸೊ ಇದೇ ಇಷ್ಟು ಈ ರೋಡಿನ ಮೇಲೆ ನಾವು ಬಂದೀವಿ. ಟೋಟಲ್ ಟೈಮರ ನಮಗೆ ಒಂದು 8 to 9 hours ತೊಗೊಂಡದ. 8 to 9 hours ಯಾಕಂದ್ರೆ ಊಟಕ್ಕೆ ಅದೆಲ್ಲ ನಿಂದಿರ್ಸೀವಿ, ಇಲ್ಲಾಂದ್ರೆ 7 hours ದಾರಿ ಅದ. ಇವ್ರದ್ದು ಒಂದು ಸ್ವಲ್ಪ ಕಾರ್ಯಕ್ರಮಗಳು ಇರ್ತಾವಲ್ಲ ನಡ್ಬರ್ಕ ಅದಕ್ಕೆ. ಸೊ ಅಷ್ಟೇ. ನಿಮ್ಮ ಕಾರಿನ ಏನಾರ ಕೆಪಬಿಲಿಟಿ 120 ಇರಲಿಲ್ಲ, 180 ಸ್ಪೀಡ್ ಕೆಪಬಿಲಿಟಿ ಅಷ್ಟು ಇತ್ತಂದ್ರೆ ನೀವು 200 220 ತನಕ ಹೋಗ್ಬೋದು. ಹಂಗೆ ಅದಾವೆ ರೋಡ್ಸ. ಬಟ್ ಅಷ್ಟು ಹೋಗಬೇಡ್ರಿ, ಯಾಕಂದ್ರೆ ಸೇಫ್ಟಿಲಿಂತ ಹೋಗ್ರಿ. ಬೇರೆ ಕಾರ್ಸ್ನು ಭಾಳ ರಫಾಗಿ ಓಡಿಸ್ತಿರ್ತಾರೆ. ನಾನು ರಫಾಗಿ ಓಡಿಸ್ರೆ ಹೆಂಗೆ 3 lanes ಇರ್ತಾವೆ. ನೀವು ಏನಾರ ಸ್ಲೋ ಹೊಂಟಿದ್ರೆ ಅಂದ್ರೆ ಲಾಸ್ಟ್ ಲೇನಾಗ ಹೋಗ್ರಿ. ಸ್ವಲ್ಪ ಸ್ಪೀಡ್ ಹೊಂಟಿದ್ರೆ ಅಂದ್ರೆ ಸೆಕೆಂಡ್ ಲೇನಾಗ ಹೋಗ್ರಿ. ಫಸ್ಟ್ ಲೇನಾಗೆ ಇರಿ ಜಾಸ್ತಿ, ಯಾಕಂದ್ರೆ ಲಾಸ್ಟ್ ಲೇನಾಗ ಲಾರೀಸ್ ಅವೆಲ್ಲ ಹೋಗ್ತಿರ್ತಾವೆ. ಸೊ ರೈಡ್ ಸೇಫ್ ಅಷ್ಟೇ, ಹೌದಲ್ಲ? ನಾವು ಏನು ಮಾಡೀವಿ ಅಂದ್ರೆ ಡೈರೆಕ್ಟ್ ಕಲಬುರ್ಗಿ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಹಾಕಿಲ್ಲ, ಅದು ಬೇರೆ ಗಂಗಾಪುರ ಕಡೆಯಿಂದ ತೋರಿಸ್ಲತ್ತಿತ್ತು. ಅದಕ್ಕೆ ನಾವು ಕಲಬುರ್ಗಿ ಟು ಲಿಂಗಸೂರು ಹೋಗಿ ಲಿಂಗಸೂರ್ಲಿಂದ ಮತ್ತು ಮ್ಯಾಪ್ ಬ್ಯಾಂಗ್ಳೂರ್ ಅಂತ ಹಾಕ್ಕೊಂಡಿವಿ. ಸೊ ಅವಾಗ ನಮಗೆ ಕರೆಕ್ಟ್ ಗೂಗಲ್ ಮ್ಯಾಪ್ ತೋರಿಸದ.
ಗೂಗಲ್ ಮ್ಯಾಪ್ಸ್ ಕರೆಕ್ಟಾಗಿ ಕರ್ಕೊಂಡು ಬಂದಿದೆ, ಏನು ಪ್ರಾಬ್ಲಮ್ ಮಾಡಿಲ್ಲ. ಸೊ ನೀವು ಏನಾರ ಬೈ ರೋಡ್ ಬರ್ಬೇಕಲ್ಲತ್ತಿದ್ರಿ ಇಲ್ಲ ಕಾರ್ನೇ ಬರ್ಬೇಕಲ್ಲತ್ತಿದ್ರಿ, ಎರಡೂ ಒಂದೇ ಅಲ್ಲ. ಹಾಂ ಏನು ಬರ್ಬೇಕಲ್ಲತ್ತಿದ್ರಿ ಅಂದ್ರೆ ಊಟ ಮತ್ತು ನೀರು ಎಲ್ಲ ಮುಗಿಸ್ಕೊಂಡೇ ಹೋಗ್ರಿ. NH ಹೈವೇ ಮೇಲೆ ಹೋಗ್ಲತ್ತೀರ ಅಂದ್ರೆ ಫಸ್ಟ್ ಊಟ ನೀರು ಮುಗಿಸ್ಕೊರಿ. ಯಾಕಂದ್ರೆ ಹೈವೇ ಮೇಲೆ ಜಾಸ್ತಿ ಸಿಗಲ್ಲ, ನಾಷ್ಟ ಸಿಕ್ಕರೂ ರೋಡ್ ಸೈಡ್ ಇರ್ತಾವಲ್ಲ ಅವು ಸಿಗ್ತಾವೆ. ಬಟ್ ಪೆಟ್ರೋಲ್ ಸ್ಟೇಷನ್ಸ್ ಎಲ್ಲ ಅದಾವ, ರೋಡ್ ನೆಕ್ಸ್ಟ್ ಲೆವೆಲ್. ಸೊ ಮನೆಗೆ ಬರೋಣ ಎಲ್ಲರೂ ಮಲ್ಕೊಂಡಿದ್ದೆವು, ಯಾಕಂದ್ರೆ 600 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಎಲ್ಲರಿಗೂ ಸುಸ್ತಾಗಿತ್ತು. ಈಗೇನೋ ಸ್ವಲ್ಪ ತಿನ್ಬೇಕಂತ ಹೇಳಿ ಏನೋ ಆರ್ಡರ್ ಮಾಡ್ಕೊಂಡು ಇವತ್ತಿನ ವ್ಲಾಗ್ನಾಗ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ವ್ಲಾಗ್ನ, ಅಲ್ಲಿ ತನಕ ಟಾಟಾ ಬಾಯ್. ಸ್ಮಾಲ್ ವ್ಲಾಗ್ ಆಗ್ಯದ, ಬಟ್ ಇಟ್ಸ್ ಓಕೆ. ಟ್ರಾವೆಲ್ ಮಾಡತ್ತಿದ್ದೇವಲ್ಲ ಅದಕ್ಕೆ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಸಾಕು. ಟಾಟಾ ಬಾಯ್.